ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ನೋಡಿ ಸೀರೆ. ಡಾರ್ಕ್ ಪರ್ಪಲ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಇದೆ. ಬರೀ ಸಿಲ್ವರ್ ಕಲರ್ದು ಜರಿ ಬಂದಿದೆ. ಸೀರೆ ಕಲರ್ ಬಂದು ಬರೀ ಸಿಂಗಲ್ ಕಲರ್ ಇದೆ, ಪರ್ಪಲ್ ಕಲರು. ನಾನಿಲ್ಲಿ ಜರಿ ಕಲರು ಮತ್ತು ಪರ್ಪಲ್ ಕಲರನ್ನು ಯೂಸ್ ಮಾಡಿಕೊಂಡು ಈ ಸೀರೆಗೆ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಿಲ್ವರ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ, ಹಾಗೆ ಪರ್ಪಲ್ಲು. ಇದು ನೋಡಿ ಪರ್ಪಲ್ಲು ಇದಕ್ಕಿಂತ ಸ್ವಲ್ಪ ಲೈಟ್ ಇದೆ, ಹಾಗೆ ಇನ್ನೊಂದು ಈ ಪರ್ಪಲ್ಗಿಂತ ಡಾರ್ಕ್ ಇದೆ. ಅದಕ್ಕೋಸ್ಕರ ನಾನು ಈ ಎರಡನ್ನು ಮಿಕ್ಸ್ ಮಾಡಿಕೊಂಡು, ಎಕ್ಸಾಕ್ಟ್ ನನ್ನ ಹತ್ರ ಈ ಕಲರ್ ಇಲ್ಲ, ಅದಕ್ಕೋಸ್ಕರ ಈ ಎರಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ನನಗೆ ಎಕ್ಸಾಕ್ಟ್ ಕಲರ್ ಸಿಗುತ್ತೆ. ಈ ಥರ ನಾವು ಮಿಕ್ಸ್ ಮಾಡಿ ಕಲರ್ ಕಾಂಬಿನೇಷನನ್ನು ನಾವು ಮಾಡ್ಕೋಬೋದು. ಹಾಗೆ ಈ ಥರ ಉಳಿದಿರುತ್ತಲ್ಲ ಥ್ರೆಡ್ಗಳು, ಇಷ್ಟು ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ, ಅದನ್ನು 2-3 ಸೇರಿ ನಾವು ಒಟ್ಟಿಗೆ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ. ಈಗ ಕುಚ್ಚನ್ನು ಮಾಡ್ಕೊಳ್ಳುವಾಗ ಅರ್ಜೆಂಟಲ್ಲಿ ಹಾಕ್ತಾ ಇದ್ದರೆ ಒಂದು 2-3 ಥ್ರೆಡನ್ನು ಸೇರಿ ಒಟ್ಟಿಗೆ 6 ದಾರ ಮಾಡೋದಿರ್ಬೋದು, ಇಲ್ಲ ಕುಚ್ಚು ಕಟ್ಟೋದಕ್ಕೆ 150 120 ಮಾಡ್ಕೋತೀವಲ್ಲ, ಅದು ಕೂಡ ಇರ್ಬೋದು. ಬೇಗನೆ ಕಂಪ್ಲೀಟ್ ಆಗುತ್ತೆ ನಮಗೆ ಮಾಡೋದು. ನಾನಿಲ್ಲಿ ಸಿಲ್ವರ್ ಕಲರ್ದು 2 ಥ್ರೆಡ್ ತೊಗೊಂಡಿದ್ದೀನಿ. ನನಗಿಲ್ಲಿ ಕುಚ್ಚು 150 ಬೇಕಲ್ಲ, ನಾನೀಗ 75 ಸಲ ಸುತ್ಕೋತೀನಿ 2 ಥ್ರೆಡನ್ನು ಸೇರಿ. ಇದು ಕೂಡ ಅಷ್ಟೇ. ಹಾಗೆ ಇಲ್ಲಿ ನಾನು ಕ್ರೋಶಾ ಮಾಡೋದಕ್ಕೆ ಸಿಲ್ವರ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋತೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚುಗಳು ನೀಟಾಗಿ ಕಟ್ ಆಗುತ್ತೆ. ನಾರ್ಮಲ್ ಸೀಸರಿಂದ ಅರ್ಧ ಕಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ. ಈ ಡಿಸೈನ್ಗೆ ಈ ಥರ 3 mm ಇರುವಂತಹ ಚಿಕ್ಕ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ನಾನು ಸಿಲ್ವರ್ ಕಲರ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಜಾಸ್ತಿ ಇದರಲ್ಲಿ ಸಿಲ್ವರ್ ಬಂದಿರೋದ್ರಿಂದ ಸಿಲ್ವರ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋತೀನಿ. ಇದನ್ನು ನಾನು ಈಗ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಯೂಸ್ ಮಾಡ್ಕೋತೀನಿ. ಒಂದು ವೇಳೆ ನಿಮಗೆ ಜರಿ ಥ್ರೆಡ್ಡು ಹೈಲೈಟಾಗಿ ಕಾಣಿಸ್ಬೇಕಂದ್ರೆ 4 ಎಳೆ ಕೂಡ ಪೋಣಿಸ್ಕೋಬೋದು. ಮೊದಲು ಇವಾಗ ಕ್ರೋಶಾ ಮಾಡ್ಕೊಳ್ಳೋಣ ಯಾವ ಥರ ಅಂತ. ನಾನಿಲ್ಲಿ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಕ್ರೋಶಾ ಬರ್ತಿರಲ್ಲ, ಹಾಗೆ ಕುಚ್ಚು ಬಗ್ಗೆ ಮಾಹಿತಿ ಕೂಡ ಇರಲ್ಲ, ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಪೂರ್ತಿಯಾಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ನೋಡಿ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇದು ಪಲ್ಲು ಅಲ್ಲ, ಪಲ್ಲು ಸೀದಾ, ಇದು ಸೀದಾ ಕಡೆಯಿಂದ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನಾವು ಯಾವಾಗಲೂ ಡಿಸೈನನ್ನು ಹಾಕ್ಕೋಬೇಕಾಗತ್ತೆ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಎಡಗೈನ ಈ ಸೆಕೆಂಡ್ ಬೆರಳು ಇರುತ್ತಲ್ಲ, ಅದಕ್ಕೆ ಈ ಥರ ಥ್ರೆಡನ್ನು ಸುತ್ತಕೊಂಡು ಇದಕ್ಕೆ ಒಂದು ಗಂಟಾಕಿ ಇಟ್ಕೊಂಡಿರ್ಬೇಕು 6 ಎಳೆ ದಾರಕ್ಕೆ. ಇದನ್ನು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಈ ಗಂಟು ಕೆಳಗಡೆ ಬರಬೇಕು. ಇವಾಗ ನೋಡಿ, ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಈ ಥರ ಮೇಲ್ಗಡೆ ತರಬೇಕು. ಇಲ್ಲಿ ಲೂಪ್ ಥರ ಫಾರ್ಮ್ ಆಗುತ್ತೆ, ಇದ್ರ ಒಳಗಡೆ ಈ ದಾರನ ಎಳ್ಕೋಬೇಕು. ಈ ಥರ ಒಂದು ಲಾಕ್ ಆಗುತ್ತೆ. ಮತ್ತೆ ಪಕ್ಕದಲ್ಲೇನೆ ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಈ ಥರ ತಗೊಂಡು ಬನ್ನಿ. ಈಗ 2 ಲೂಪ್ ಇದೆಯಲ್ಲ ಸೂಜಿ ಮೇಲೆ, 2ರಿಂದನೂ ಈ ದಾರನ ಈ ಥರ ಎಳ್ಕೋಬೇಕು. 2 ಲಾಕ್ ಆಗುತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಡಿಸೈನ್ ಕೂಡ ಬಿಚ್ಕೊಳ್ಳೋದಿಲ್ಲ. ಅದಾದಮೇಲೆ ಇವಾಗ ಚೈನ್ಗಳನ್ನು ಹಾಕಬೇಕು. ನಾನಿಲ್ಲಿ 5 ಚೈನ್ಗಳನ್ನು ಹಾಕ್ತೀನಿ. ಆಲ್ರೆಡಿ ನಾನು ಬೇಸಿಕ್ ಕ್ಲಾಸಸ್ಗಳನ್ನು ಮಾಡಿದ್ದೀನಿ, ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ವಿಡಿಯೋ ಎಂಡ್ ಆಗುವಾಗ ಲಾಸ್ಟಲ್ಲಿ ವಿಡಿಯೋ ಬರುತ್ತಲ್ಲ, ಅಲ್ಲಿ ಕೂಡ ಬರುತ್ತೆ. ಇವಾಗ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ಈ ದಾರನ ಮೇಲ್ ತರಬೇಕು, ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಬೀಡನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ. ಈಗ ಮೊದಲು ಬೀಡ್ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಈ ಥರ ನೀಡಲನ್ನು ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ. ನೆಕ್ಸ್ಟ್ ಮತ್ತೆ ಥ್ರೆಡನ್ನು ಈ ಥರ ಮೇಲ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ ತಗೋತೀನಿ.
ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ನೀಡಲನ್ನು ಚುಚ್ಕೊಳ್ಳಿ, ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್. ನಾನಿಲ್ಲಿ 3 ಬೀಡ್ಗಳನ್ನು ಹಾಕಿದ್ದೀನಿ. ಪ್ರತಿಯೊಂದು ಬೀಡನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 5 ಚೈನ್ ಹಾಕ್ತೀನಿ. ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ನೀಡಲನ್ನು ಚುಚ್ಕೊಂಡು ದಾರನ ತಂದು ಲಾಕ್. ನೋಡಿ ಈ ಥರ ಕಾಣಿಸುತ್ತೆ. ಸಿಂಪಲ್ ಆಗಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನ್. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡ್ಕೊತೀನಿ. ನೋಡಿ 3 ಬೀಡ್ಗಳನ್ನು ಒಟ್ಟಿಗೆ ಈ ಥರ ನೀಡಲಲ್ಲಿ ಹಾಕಿದ್ದೀನಲ್ಲ, ಒಂದೊಂದನ್ನೇ ನಾನು ಇವಾಗ ಥ್ರೆಡ್ ಒಳಗಡೆ ಹಾಕ್ತಾ ಹೋಗ್ತೀನಿ. ಈ ಥರ ತಗೊಂಡು ಒಂದನ್ನು ಮಾತ್ರ ಹಾಕ್ಕೋಬೇಕು. ಹಾಕಿ ಅದನ್ನು ಲಾಕ್ ಮಾಡ್ತೀನಿ. ಇವಾಗ ಇದನ್ನು ಇಲ್ಲಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್. ನೆಕ್ಸ್ಟ್ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು. ಇನ್ನೊಂದು ಬೀಡನ್ನು ಹಾಕಿ ಈ ಬೀಡನ್ನು ಕೂಡ ಲಾಕ್ ಮಾಡ್ಕೋತೀನಿ. ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಇನ್ನೊಂದು ಬೀಡ್ ಹಾಕ್ತೀನಿ, ಅದನ್ನು ಕೂಡ ಲಾಕ್. ಈ ಥರ ಒಟ್ಟಿಗೆ ನೀಡಲ್ನಲ್ಲಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಡಿಸೈನು ಬೇಗನೆ ಕಂಪ್ಲೀಟ್ ಆಗುತ್ತೆ. ಇವಾಗ ಮತ್ತೆ 5 ಚೈನ್ ಹಾಕಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಬೇಸ್ಲೈನ್ ಇದೇ ಥರ ಎಂಡ್ವರೆಗೂ ಮಾಡ್ತಾ ಹೋಗಿ. ಇವಾಗ ಮತ್ತೆ ಬೀಡ್ಸ್ಗಳನ್ನು ಹಾಕಬೇಕು. ಇದೇ ಥರ 5 ಚೈನು 3 ಬೀಡ್ಸು, 5 ಚೈನು 3 ಬೀಡ್ಸ್, ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಬೇಸ್ಲೈನ್ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಸೀರೆ ಸುಕ್ ಬಂದಿಲ್ಲ, ಮುದ್ದೆ ಕೂಡ ಆಗಿಲ್ಲ. ಲಾಸ್ಟಲ್ಲಿ ಕೂಡ 5 ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗೂ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೆ, ಎಂಡಲ್ಲಿ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೊತಿದ್ದೀನಿ. ಅದಾದಮೇಲೆ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ಓಕೆ, ನೋಡಿ ಇದನ್ನು ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಒಳಗಡೆ ಹಾಕಿ ಕೂಡ ಕಟ್ಕೋಬೋದು. ಇಲ್ಲ ಅಂದರೆ ಈ ಥರ ಗಮ್ ಹಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಕುಚ್ಚಲ್ಲಿ ಹಾಕಿದರೂ ಕೂಡ ಬರುತ್ತೆ, ಬೇಡ ಅಂದರೆ ಈ ಥರ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಗಮ್ ಹಚ್ಚಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಗಂಟೆ ಇರುತ್ತಲ್ಲ, ಅಲ್ಲೂ ಕೂಡ ನಾನು ಗಮ್ಮನ್ನು ಹಚ್ಕೋತೀನಿ. ಯಾಕಂದರೆ ಅದು ಗಂಟು ಬಿಚ್ಕೊಂಡ್ಬಿಟ್ರೆ ಡಿಸೈನ್ ಪೂರ್ತಿಯಾಗಿ ಬಿಚ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇವಾಗ ಈ 5 ಚೈನ್ ಗ್ಯಾಪ್ ಒಳಗಡೆ ಇವಾಗ ನಾವು ಕುಚ್ಚನ್ನು ಕಟ್ಕೋಬೇಕು. ಕುಚ್ಚು ಕಟ್ಟೋದಕ್ಕೆ ದಾರ ಬೇಕಲ್ಲ, ಆ ದಾರನ ನಾವೀಗ ರೆಡಿ ಮಾಡ್ಕೊಳ್ಳೋಣ. ನಾನೀಗ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ, ಅದಕ್ಕೆ ಸುತ್ತಿ ತೋರಿಸ್ತಾ ಇದ್ದೀನಿ. 2 ಸಿಲ್ವರ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನನಗಿಲ್ಲಿ 150 ಎಳೆ ದಾರ ಬೇಕು. ಅದಕ್ಕೋಸ್ಕರ ನಾನೀಗ 2 ತೊಗೊಂಡಿದ್ದೀನಲ್ಲ, 2 ಸೇರಿ ನಾನೀಗ 75 ಸಲ ಸುತ್ಕೋತೀನಿ. ಈ ಥರ ಮುಂದ್ಗಡೆ ತುದಿಯನ್ನು ಹಿಡ್ಕೊಳ್ಳಿ, 2 ಥ್ರೆಡ್ದು ಹಿಡ್ಕೊಂಡು ಇಲ್ಲಿ ಈ ಥರ ಟೈಟಾಗಿ ಹಿಡ್ಕೊಂಡು ಈ ಥರ ಸುತ್ತುತ್ತಾ ಬನ್ನಿ. ಒಂದೇ ಎಳೆ ಇದ್ದರೆ 150 ಎಳೆ ಸುತ್ಕೊಳ್ಳಿ. 2 ಎಳೆ ಇರೋದ್ರಿಂದ ನಾನು 75 ಸಲ ಸುತ್ಕೋತೀನಿ. ಆವಾಗ ನನಗೆ 150 ಎಳೆ ದಾರ ರೆಡಿ ಆಗುತ್ತೆ. ತುಂಬ ಸರಳವಾಗಿ ಮಾಡ್ಕೋಬೋದು ಈ ಥರ ಕುಚ್ಚು ಮಾಡ್ಕೊಳ್ಳೋದಕ್ಕೆ. ಓಕೆ, ನೋಡಿ 75 ಸಲ ಸುತ್ಕೊಂಡಿದ್ದೀನಿ. ಈ ಎಲ್ಲ ಥ್ರೆಡನ್ನು ಸೇರಿ ಈ ಥರ ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಗಮ್ಮನ್ನು ಹಚ್ಕೋಬೇಕು. ಇವಾಗ ಒಂದು ವೇಳೆ ಇದನ್ನು ಸೀರೆಗೆ ಹೋಲ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಅಂದರೆ ನೀವು ಚೂಪಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಥ್ರೆಡ್ ಹಿಂದೆ ಮುಂದೆ ಮಾಡಿಕೊಂಡು ಚೂಪ್ ಮಾಡ್ಕೊಳ್ಳಿ. ಕ್ರೋಶಾದಲ್ಲಿ ಹಾಕ್ತೀನಿ ಅಂದರೆ ಹೀಗೆ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ದಪ್ಪವಾಗಿ ಬರುತ್ತಲ್ಲ, ಕ್ರೋಶಾದಲ್ಲಿ ನಡೆಯುತ್ತೆ. ಸೀರೆಗೆ ಹೋಲ್ ಹಾಕಿದ್ರೆ ಈ ಥರ ನಡೆಯಲ್ಲ.
ನಾನೀಗ ಕ್ರೋಶಾ ಚೈನಲ್ಲಿ ಹಾಕ್ತಾ ಇರೋದ್ರಿಂದ ಇದನ್ನು ಹಾಗೆ ಮಾಡ್ಕೋತಾ ಇದ್ದೀನಿ ಗಮ್ಮಚ್ಚಿ. ನೋಡಿ 150 ಇರುವಂತಹ ಕುಚ್ಚು ರೆಡಿ ಆಯಿತು. ಇವಾಗ ಇನ್ನೊಂದು ಕಲರ್ ಇದೆಯಲ್ಲ ಪರ್ಪಲ್, ಇದನ್ನು ಕೂಡ 150 ದಾರ ನಾನು ರೆಡಿ ಮಾಡ್ಕೋತೀನಿ ಇವಾಗ. ನೋಡಿ 2 ಕುಚ್ಚುಗಳು ರೆಡಿ ಆಗಿದೆ. ನಾನಿಲ್ಲಿ ಕಲರ್ ಚೇಂಜ್ ತೊಗೊಂಡಿದ್ನಲ್ಲ, ಫಸ್ಟ್ ನಿಮಗೆ ತೋರಿಸಿದ್ದೆ ನಾನು. ಒಂದು ಲೈಟ್ ಕಲರ್ ಇತ್ತು, ಒಂದು ಡಾರ್ಕ್ ಕಲರ್ ಇತ್ತು. ನೋಡಿ ಈ ಥರ ಮುದ್ದೆ ಮುದ್ದೆ ಆದರೆ ಅಷ್ಟು ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಸ್ಟ್ರೇಟ್ನರ್ನಿಂದ ಈ ಥರ ಸ್ಟ್ರೇಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಓಕೆ, ನೋಡಿ ಈ ಪರ್ಪಲ್ ಕಲರ್ ಇದೆಯಲ್ಲ, 2 ಥ್ರೆಡ್, ಒಂದು ಲೈಟು ಒಂದು ಡಾರ್ಕ್ ಇದೆ, ಎರಡನ್ನ ಸೇರಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಇದು ಇವಾಗ ನನಗೆ ಸೀರೆಗೆ ಕರೆಕ್ಟಾಗಿ ಬಂದಿದೆ ಕಲರು. ಎಕ್ಸಾಕ್ಟ್ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಓಕೆ, ಇದನ್ನು ಇವಾಗ ಸ್ಟ್ರೇಟ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳೋಣ. ನೋಡಿ ಈ ಥರ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಕುಚ್ಚು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಕುಚ್ಚನ್ನು ಹಾಕಿಸ್ಕೊಳ್ತಾರೆ. ಇದರಲ್ಲಿ ಸಿಲ್ವರ್ ಜರಿ ಬಂದಿರೋದ್ರಿಂದ ಸಿಲ್ವರ್ ಕಲರ್ ಜರಿ ಥ್ರೆಡ್ಡಿಂದನೇ ನಾನು ಕುಚ್ಚನ್ನು ಕಟ್ಕೋತೀನಿ. ಓಕೆ, ನೋಡಿ ಮೊದಲು 5 ಚೈನ್ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆ ನಾನು ಪರ್ಪಲ್ ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. 150 ಎಳೆ ಇದೆಯಲ್ಲ, ಅದನ್ನು ಈಗ ಕುಚ್ಚು ಹಾಕ್ಕೊಳ್ಳುವಾಗ ಡಬಲ್ ಮಾಡಿಕೊಂಡಾಗ 300 ಎಳೆ ಆಗುತ್ತೆ. ಈ ಥರ ಡಬಲ್ ಮಾಡಿಕೊಂಡಾಗ 300 ಎಳೆ ಕುಚ್ಚು ಬರುತ್ತೆ. ಇವಾಗ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತಗೊಳ್ಳಿ. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೊಳ್ಳಿ ಹಾಗೆ. ಅದಾದಮೇಲೆ ಒಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ರಿಂದ 4 ಸಲ ಜರಿ ಥ್ರೆಡ್ಡು ಕುಚ್ಚಿಗೆ ಸುತ್ಕೋಬೇಕು. ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ಉದ್ದ ಬೇಕಿದ್ದರೆ ಉದ್ದ, ಶಾರ್ಟ್ ಬೇಕಿದ್ದರೆ ಶಾರ್ಟ್. ನಾನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 4 ಕುಚ್ಚು ಹಾಕಿದ್ದೀನಿ. ಸೇಮ್ ಪರ್ಪಲ್ ಕಲರ್ದು 4 ಹಾಕಿದ್ದೀನಿ. ಇವಾಗ ನಾನು 4 ಸಿಲ್ವರ್ ಕಲರ್ದು ಹಾಕ್ತೀನಿ. ನಿಮಗೆ 2 ಪರ್ಪಲ್ಲು 2 ಸಿಲ್ವರ್ ಹಾಕ್ಕೋಬೋದು. ಇಲ್ಲಾಂದರೆ 1 ಪರ್ಪಲ್ 1 ಸಿಲ್ವರ್, ನೀವು ಸೀರೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಅದನ್ನು ನೀವು ಕುಚ್ಚು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೋದು. ಹೀಗೆ ಹಾಕಬೇಕಂತೇನಿಲ್ಲ. ನಾನಿಲ್ಲಿ ಕೌಂಟ್ ಮಾಡಿಕೊಂಡೆ 4 ಕುಚ್ಚುಗಳು ಕರೆಕ್ಟಾಗಿ ಬಂತು. ಅದಕ್ಕೋಸ್ಕರ 4 ಹಾಕ್ತಾಯಿದ್ದೀನಿ. 4 ಮತ್ತು 2 ಹಾಕಬೇಕಂದ್ರೆ, ಅಂದರೆ ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕಂದ್ರೆ ಮೊದಲೇ ಕೌಂಟ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಕುಚ್ಚು ಬರುತ್ತೋ ಇಲ್ಲ. ಎಂಡಲ್ಲಿ ಸಿಂಗಲ್ ಕೂಡ ಉಳಿಬೋದು. ಒಂದೊಂದು ಸಲ 4 ಕುಚ್ಚು ಹಾಕ್ಕೊಂಡಾಗ ಲಾಸ್ಟಲ್ಲಿ 2 ಕೂಡ ಬರ್ಬೋದು. ಅದಕ್ಕೋಸ್ಕರ ನಾವು ಮೊದಲೇ ಅದನ್ನು ಕೌಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಕರೆಕ್ಟಾಗಿ ಫೈನಲ್ ಲುಕ್ಕು ಚೆನ್ನಾಗಿರುತ್ತೆ. ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಇವಾಗ ನೋಡಿ ಸಿಲ್ವರ್ ಕಲರ್ದು ಕುಚ್ಚನ್ನು ಹಾಕ್ಕೋತಿದ್ದೀನಿ. ಫಸ್ಟ್ ಒನ್ ಹಾಕ್ಕೊಂಡಲ್ಲ, ಅದೇ ಥರ ಹಾಕ್ಕೋತಿದ್ದೀನಿ. ಇದನ್ನು ಕೂಡ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಕೆಳಗೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ಇವಾಗ ಫಸ್ಟ್ ಒನ್ ನಾವು ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಲೆಂತ್ಗೆ ಕಟ್ ಮಾಡ್ಕೋಬೇಕು. ಇವಾಗ ಸಿಲ್ವರ್ ಕಲರ್ ಕೂಡ ನಾನು 4 ಕುಚ್ಚುಗಳನ್ನು ಹಾಕಿ ತೋರಿಸ್ತೀನಿ. ನೋಡಿ 4 ಪರ್ಪಲ್ಲು ಮತ್ತು 4 ಸಿಲ್ವರ್ ಈ ಥರ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ, ಸೀರೆ ಪೂರ್ತಿ ಕುಚ್ಚನ್ನು ಕಟ್ಕೊಂಡ್ಮೇಲೆ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇತ್ತು. ಈ ಡಿಸೈನ್ಗೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇದಕ್ಕೆ 250 ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ, ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಕೆಲವೊಂದು ಸಲ. ಸಿಂಪಲ್ಲಾಗಿದೆ, ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನು. ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ, ಹಾಕೋದಕ್ಕೂ ಕೂಡ ಈಸಿ ಆಗಿದೆ. ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಪೂರ್ತಿ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ಡಿಸೈನ್ ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.